ಗುರುಗಳೇ 2025ರಲ್ಲಿ ಸೂರ್ಯ ರಶ್ಮಿ ಸ್ಪರ್ಶವನ್ನ ಆಗ್ಲಿಲ್ಲ ಅನ್ನುವಂತಹದ್ದು ಅದು ಸಾಕಷ್ಟು ಗೊಂದಲಗಳಿಗೂ ಹಾಗೂ ಸಂಕಷ್ಟಗಳಿಗೂ ಮತ್ತು ಅಂತಹದ್ದೇ ಘಟನೆಗಳನ್ನ ನಾವು ನೋಡಿದ್ವಿ 2025ರಲ್ಲಿ. ಈಗ ಅಂದ್ರೆ ತುಂಬಾ ಎಷ್ಟೋ ವರ್ಷಗಳ ನಂತರ ಕಂಡು ಬಂದಿರುವಂತಹದ್ದು ಅದು. ಈ ವರ್ಷ ಯಾವ ರೀತಿಯಾಗಿದೆ? ನಾವು ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಾ ಇರೋದು ಇದೇ ವಿಷಯವಾಗಿ. ಹೋದ ವರ್ಷ ಬರೆದಿದ್ದಾಗ ಅಲ್ಲಿ ನಮಗೆ ಬಹಳ ತೊಂದರೆಗಳಾಯಿತು. ಅಂದರೆ ಸೂರ್ಯ ಬಂದ, ಸೂರ್ಯ ಪೂಜೆ ಮಾಡಿಕೊಂಡು ಅವನ ಕಾಲಕ್ಕೆ ಅವನು ಪ್ರವೇಶ ಮಾಡ್ದ. ಅದು ನಮ್ಗೆ ಯಾರಿಗೂ ಕಣ್ಣು ಕಾಣಿಸ್ಲಿಲ್ಲ ಅಂದಾಗ ನಾವು ಪಾಪಿಗಳಾಗಿರ್ತೀವಿ. ಇಲ್ಲಿಂದ ರಾಮೇಶ್ವರಕ್ಕೆ ಹೋಗ್ತಾರೆ, ಮೊಣಕಾಲುದ್ದ ನೀರು ಅಂತಾರೆ. ರಾಮೇಶ್ವರದಲ್ಲಿ ಸಮುದ್ರ ಬಹಳ ಶಾಂತವಾಗಿರುತ್ತೆ, ಯಾಕೆಂದರೆ ರಾಮರು ಕೊಟ್ಟಂತಹ ಶಾಪ ಅದು. ಅದಕ್ಕೆ ರಾಮೇಶ್ವರ ಅಂತ ಆಯಿತು. ಬೇರೆ ಸಮುದ್ರಗಳು ಹೋದರೆ ಭಯ ಬೀಳುತ್ತೆ. 2 ಹೆಜ್ಜೆ ಮುಂದೆ ಹೋದರೆ ಎಂತಂದ್ರೇನೋ, 2 ಹೆಜ್ಜೆ ಹಿಂದೆ ಇದೆ ಅಂತಂದರೆ ಭಯ ಬರುತ್ತೆ. ಬಟ್ ರಾಮೇಶ್ವರದಲ್ಲಿ ಆ ಭಯ ಇಲ್ಲ. ನಾವೆಲ್ಲಿಂದ ಎಲ್ಲಿವರೆಗೂ ಬೇಕಾದರೂ ಹೋಗಿ ಸ್ನಾನ ಮಾಡ್ಬೋದು, ಶಾಂತವಾಗಿ ಬರ್ಬೋದು. ಅಂತಹ ಒಂದು ಶಾಂತತೆಯನ್ನು ನಿರ್ಮಾಣ ಮಾಡಿಕೊಟ್ಟಂತಹ ಋಷಿಗಳು ಪೂಜಾ ಕಾಲವನ್ನು ಬೇರೆ ಬೇರೆ ವಿಂಗಡ ಮಾಡಿದ್ರು. ಆ ವಿಂಗಡ ಮಾಡಿದ್ದು ಇವತ್ತು ಗವಿಯಲ್ಲಿರೋ ಈಶ್ವರನ ಮೇಲೆ ಸೂರ್ಯ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾನೆ, ಇದೊಂದು ವೈಶಿಷ್ಟ್ಯತೆ ಇದೆ. ಅಂತಹ ಪೂಜೆಯನ್ನು ನಾವು ನೋಡಿದಾಗ ಸೂರ್ಯಲೋಕದಿಂದ ಭೂಲೋಕಕ್ಕೆ ಬಂದು ಸೂರ್ಯ ಪೂಜೆ ಮಾಡಬೇಕಾದ್ರೆ ಈ ಸ್ವಾಮಿಯ ವೈಶಿಷ್ಟ್ಯತೆ ಏನು? ಅಂತಹ ದಿನ ನಾವು ಆ ಒಂದು ಪರಿಸರದಲ್ಲಿ ಕಾಲ ಕಳೆದ್ರೆ ಒಂದು ಗಂಟೆ ಟೈಮು ಎಷ್ಟು ಪುಣ್ಯ ನಮಗೆ ಗೊತ್ತಿಲ್ಲದಿರೋಷ್ಟು ಪುಣ್ಯ ಭಾಗ ನಮಗೆ ಸೇರುತ್ತೆ. ಇಂತಹ ಎಲ್ಲ ಪುಣ್ಯ ಭಾಗಗಳನ್ನು ಶೇಖರಣೆ ಮಾಡಿಟ್ಟಿರೋದೇ ಗೌತಮ ಭಾರದ್ವಾಜರು ಪೂಜೆ ಮಾಡಿದಂಥ ವಿಶೇಷವಾದ ಸ್ಥಳವೇ ಈ ಗವಿ ಗಂಗಾಧರೇಶ್ವರ. ಈ ವರ್ಷದಲ್ಲಿ ನಾವು ಪರಮಾತ್ಮನ ಕೇಳ್ಕೊಳ್ಳೋದು, ಹೋದ ವರ್ಷ ಬರಲಿಲ್ಲ, ಬಟ್ ಆ ಕಾಲ ಆದ ತಕ್ಷಣ ಮಳೆ ಬಂತು. ಏನು ಪ್ರಾಬ್ಲಮ್ ಅಂದರೆ ಇದು ಜಲಕಂಟಕವಾಗಿದೆ. ನಾವು ದೇವ್ರು ನೋಡಿದರೆ ಜಲಕಂಟಕ ತೀರೋಗೋದಲ್ಲಿ, ನಾವು ದೇವ್ರ ಪೂಜೆ ಮಾಡಿದ್ದು ನೋಡಲಿಲ್ಲ. ಆದ ಕಾರಣ ಈ ಜಲಕಂಟಕ ಈ ವರ್ಷ ಬರೆದಿರಲಿ, ದೇಶವೆಲ್ಲ ಸುಭಿಕ್ಷವಾಗಿರಲಿ ಅಂತೇಳಿ ಸ್ವಾಮಿನ ಪ್ರಾರ್ಥನೆ ಮಾಡಿ ಆ ಸೂರ್ಯ ಪೂಜೆಯನ್ನು ನಮಗೆ ದರ್ಶನ ಭಾಗ್ಯ ಕೊಟ್ಟು ನಡೀಲಿ ಅಂತೇಳಿ ನಮ್ಮ ಒಂದು ಸ್ವಾಮಿಯ ಪ್ರಾರ್ಥನೆ.